ನಮಸ್ತೆ ಸರ್ವಾ ಮಾರ್ನಿಂಗ್. ಇವತ್ತು ನೋಡಿ ನಾವು ಮೂಡಲಗಿ ತಾಲೂಕು ಲಕ್ಷ್ಮೇಶ್ವರ ಗ್ರಾಮದ ಅನಿಲ್ ಅಣ್ಣ ಕಣಕಿಕುಡಿ ಅವರ ಹೊಲದಾಗಿದ್ದೀವಿ. ಇವರಿಗೆ ನಮ್ಮ ಸರ್ವಶ್ರೀ ಹರ್ಬ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ನಾವು ಕೊಟ್ಟಿದ್ದೀವಿ. ಆ ಸ್ಟಾರ್ಟಿಂಗ್ ದಿಂದ ಅವ್ರು ಏನೇನು ಕೊಟ್ಟರು, ಕಬ್ಬಿನೊಳಗೆ ಬದಲಾವಣೆ ಯಾವ ಟೈಪ್ ಬಂತಂತೇಳಿ ಅನಿಲ್ ಅಣ್ಣ ಅವರ ಸ್ವತಃ ಅವರು ಹೇಳ್ತಾರೆ. ಬದಲಾವಣೆ ಯಾವ ಟೈಪ್ ಅನ್ಸೈತಿ, ಏನೇನು ಮಾಡ್ಯಾರ, ಇದುವರೆಗೂ ಎಷ್ಟು ತಿಂಗಳ ಕಬ್ಬು ಐತೆ ಅನ್ನೋದು ಒಂದು ವಿಚಾರನ ಹಂಚ್ಕೋತಾರೆ. ಅಣ್ಣಾರ ಸ್ಟಾರ್ಟಿಂಗ್ ಕಬ್ಬು ಹಚ್ಚಿದ ನಂತರ ಎಷ್ಟು ದಿವಸಕ್ಕೆ ನಮ್ದು ಡೋಸ್ ಸ್ಟಾರ್ಟ್ ಮಾಡಿದ್ರಿ? ನಾವು ಫಸ್ಟ್ನೇದ ಡ್ರಿಂಕ್ಸ್ ಮಾಡಿದ್ವಿ. ಫಸ್ಟ್ಗೆ ಒಂದು 20 ದಿವಸಕ್ಕೆ ಡ್ರಿಂಕ್ಸ್ ಮಾಡಿದ್ವಿ. 20 ದಿವಸಕ್ಕೆ ಡ್ರಿಂಕ್ಸ್ ಮಾಡಿದ್ವಿ. ಹಾ ಎಷ್ಟು ಡ್ರಿಂಕ್ಸ್? 1 ಡೋಸ್ ಮಾಡ್ರಿ, 2 ಡೋಸ್ ಮಾಡ್ರಿ? 1 ಡೋಸ್ ಮಾಡಿದ್ರಿ. ಮತ್ತೊಂದು ವಾರ ಬಿಟ್ಟು ಮತ್ತೊಂದು ಡೋಸ್ ಮಾಡಿದ್ವಿ. ಒಂದು ವಾರ ಬಿಟ್ಟು ಕೆಮಿಕಲ್ ಡ್ರಿಂಕ್ಸ್ ಮಾಡಿದ್ವಿ. ಎರಡನೇದ್ದು ಆರ್ಗ್ಯಾನಿಕ್ ಗೋಮೂತ್ರದಾಗ ಕಲಿಸಿ ಆಕಳ ಗೋಮೂತ್ರ ಇಟ್ಟಿದ್ರಿ 20 ದಿವಸ ರೀ. ಎಕರೆಗೆ ಎಷ್ಟು ಲೀಟರ್ ಗೋಮೂತ್ರ ತಗೊಂಡ್ರಿ? ಅದು 30 ಲೀಟರ್. ಟೋಟಲ್ 30 ಲೀಟರ್ ತಗೊಂಡಿದ್ರ. ಆಕಳ ಗೋಮೂತ್ರದೊಳಗ ನೆನಿ ಇಟ್ಟು ಅದನ್ನ ಡ್ರಿಂಕ್ಸ್ ಮಾಡಿದ್ರಿ. ನಂತರ ಏನ್ ಮಾಡಿದ್ರಿ? ಡ್ರಿಂಕ್ಸ್ ಮಾಡಿದ್ವಿ. ಮತ್ತೆ ಹೊಳ್ಳಿ ಒಂದು ಸ್ಪ್ರೇ ಮಾಡಿದ್ವಿ. ಹಿಂದಾಗಡೆ ಒಂದು ಸ್ಪ್ರೇ ಮಾಡಿದ್ವಿ. ಅದಾದ ನಂತರ ಸ್ಪ್ರೇ ಆದ ನಂತರ ಏನು ಗೊಬ್ಬರ ಅದು ಏನು ಹೋಗುದಿಲ್ಲ. ಬೋದ್ ಏರ್ಸುವಾಗನ ಗೊಬ್ಬರ ಹೋಗುದ. ಅನಿಲ್ ಅಣ್ಣ ಕಣಕಿಕುಡಿ ಅವ್ರು ಹೇಳ್ತಾ ಇದಾರೆ, ಕೇವಲ 2 ಡ್ರಿಂಕ್ಸ್ ಒಳಗ ಕಬ್ಬ ಸಾಲ್ ಹೊಡ್ಯಾಕ ಬಂತು ಅಂತ ವಿಚಾರನ ಹೇಳ್ಕೊಳಕತ್ತಾರ. ಒಂದು ಸ್ಪ್ರೇ ಕೊಟ್ಟಾರಂತ ಮೇಲ್ಗಡೆ ಡೈರೆಕ್ಟ್ ಆಗಿ ಸಾಲ್ ಹೊಡಿ ಟೈಮ್ದಾಗನ ಗೊಬ್ಬರ ಕೊಟ್ಟಿದ್ದಾರೆ. ಗೊಬ್ಬರ ಸರ್ ನೀವು ಆರ್ಗ್ಯಾನಿಕ್ ನಮ್ದು ಅಷ್ಟ ಹಾಕಿರೋ, ಕೆಮಿಕಲ್ ಅರ್ಧ, ಆರ್ಗ್ಯಾನಿಕ್ ಅರ್ಧ ಮಾಡಿ ಹಾಕಿರೋ? ಅದು ಆರ್ಗ್ಯಾನಿಕ್ ಪಾಕೆಟ್ ಕೊಟ್ಟಿದ್ರು. ಆರ್ಗ್ಯಾನಿಕ್ ಪಾಕೆಟ್ ಅದ್ರೊಳಗೆ ಮಿಕ್ಸ್ ಮಾಡಿ ನಾವು ಹಾಕಿದ್ವಿ. ಅದ್ರೊಳಗೆ ನಮ್ದು ಆರ್ಗ್ಯಾನಿಕ್ ಕೆಮಿಕಲ್ ಎರಡು ಮಿಕ್ಸ್ ಮಾಡಿ ಕೊಟ್ಟಿದ್ರು. ಸರ್ ಇವಾಗ ನಿಮ್ ಕಬ್ಬು ಇದು ಎಷ್ಟು ತಿಂಗಳದೈತ್ರಿ? ಕರೆಕ್ಟ್ ಈಗ 6 ತಿಂಗಳು ಐತಿ ನೋಡ್ರಿ. ಕೇವಲ 6 ತಿಂಗಳು 5 ದಿವಸದ ಕಬ್ಬ ಅನಿಲ್ ಅಣ್ಣ ಕಣಕಿಕುಡಿ ಅವರ ಹೊಲದಾಗಿದ್ದೀವಿ ನಾವು. ಪ್ರಾಪರ್ ಬಂದ್ಬಿಟ್ಟು ಅವ್ರದ್ದು ಇಲ್ಲೇ ಲಕ್ಷ್ಮೇಶ್ವರ. ರೈತ ಬಾಂಧವರೇ, ಕೆಲವೊಬ್ರು ರೈತರು ಬರೀ ಕೆಮಿಕಲ್ ಅನ್ನ ಯೂಸ್ ಮಾಡಿ ಭೂಮಿ ಕೆಡ್ತಾ ಇದೆ, ಸುಡ್ತಾ ಇದೆ. ಅದಕ್ಕೋಸ್ಕರ ಎಲ್ಲರೂ ಆರ್ಗ್ಯಾನಿಕ್ ಸಾವಯವ ಮಾಡುವುದರಿಂದ ಭೂಮಿ ಉಳಿತೈತೆ, ಭೂಮಿ ಬೆಳೀತದ, ಭೂಮಿ ಕೆಡಂಗಿಲ್ಲ, ಮುಂದಿನ ಒಂದು ಪೀಳಿಗೆಗೆ ಭೂಮಿ ಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಹೇಳೋದು ಅಂತ ರೈತರೆಲ್ಲ ಮನವಿ ಮಾಡ್ಕೊಂಡ ಪ್ರತಿಯೊಬ್ಬ ರೈತರು ಮನೆಗೆ ಒಂದು ಜವಾರಿ ಆಕಳ ಕಟ್ಟಬೇಕು. ಯಾಕಂದ್ರೆ ಅದರಿಂದ ನಮಗೆ ಯಾಕಂದ್ರೆ ಗೋಮಾತೆ ಸಂತತಿ ಕೂಡ ಕುಗ್ಗಿ ಹೋಗಾಕತೈತಿ. ಆಕಳ ಗೋಮಂತ್ರ ನಾವು ಮಾಡೋದ್ರಿಂದ ಭೂಮಿ ಒಳಗ ಅಂತ ಶಕ್ತಿ ಬರ್ತೈತಿ. ಆಕಳ ಗೋಮೂತ್ರ ಒಳಗೆ ಏನೈತೆ ಅಂತೇಳಿ ಕೆಲವೊಂದು ರೈತರು ದನಗಳನ್ನ ಅಲ್ಲೇ ಕಟ್ಟಿ ಆಕಳ ಗೋಮೂತ್ರ ಎಲ್ಲ ವೇಸ್ಟ್ ಮಾಡ್ತಿರ್ತಾರ. ದಯವಿಟ್ಟು ರೈತರಿಗೆ ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಿಮ್ಮ ಆಕಳ ಗೋಮೂತ್ರ ಯಾರು ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಆಕಳ ಗೋಮೂತ್ರನ ನೆನೆ ಇಟ್ಟು ಅದ್ರೊಳಗೆ ಒಂದು ಹೊಸ ರೂಪವನ್ನು ಕೊಡ್ಬೋದು ಕಬ್ಬಿಗೆ ಅಂತೇಳಿ ನಾವು ಹೇಳಕ್ ಇಷ್ಟಪಡ್ತೀವಿ. ನೋಡ್ಬೋದು ಕಬ್ಬಿನ ಸೈಜ್ ಆಗಿರ್ಬೋದು. ಕೇವಲ 6 ತಿಂಗಳ ಕಬ್ಬು, ಕುಳೆ ಕಬ್ಬು. ಕುಳೆ ಕಬ್ಬು ಹೇಳ್ಬೇಕಂತಂದ್ರೆ ಕುಳೆ ಕಬ್ಬು. ಗಣಕಿ ಸೈಜ್ ನೋಡ್ಬೋದು. ಗಣಕಿ ಸೈಜ್ ಕೂಡ ನೋಡ್ಬೋದು. ಕಲರಿಂಗ್ ಆಗಿರ್ಬೋದು, ಡೆವಲಪ್ಮೆಂಟ್ ಆಗಿರ್ಬೋದು. ಮತ್ತೆ ಇನ್ನೊಂದು ಚೆನ್ನಾಗಿ ಅವರು ಕೂಡ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಉತ್ತಮವಾದಂತ ಒಂದು ರಿಸಲ್ಟ್ ಅನ್ನ ಕಂಡ್ಕೊಂಡಿದ್ದಾರೆ. ಕೇವಲ 6 ತಿಂಗಳ ಕಬ್ಬು. ಇನ್ನು ನಾವು ಎತ್ತುಗಳನ್ನ ಗಳೆ ಮಾಡಿದ್ರಿ. 4 ಸಲ ಇದ್ರೊಳಗೆ ಹಗಲೆಲ್ಲ ಹರಿಗಿದ್ವಿ. ಟ್ರಾಕ್ಟರ್ ಏನಿಲ್ಲ, ಎತ್ತುಗಳೇನ ಡಬಲ್ ರೆಂಟ್ ಹಾಕುದು, ಹಿಡಿದು ನೀರ್ ಹಾಸೋದು, ಗೊಬ್ಬರ ಅದಕ್ಕ ಮಾಡುದು ಅಷ್ಟೇ. ಎತ್ತಿನ ಗಳೆ ನೀವು 2 ರಿಂದ 3 ಸಲ ಎತ್ತಿನ ಗಳೆ 4 ಸಲ ಮಾಡಿವ್ರಿ. 4 ಸಲ ಎತ್ತಿನ ಗಳೆ ಮಾಡಿ. 4ನೇ ಸಲಕ ಬೋದ್ ಇರ್ಸಿದ್ವಿ. 4ನೇ ಸಲ ಬೋದ್ ಇರ್ಸಿರಿ. ಅನಿಲ್ ಅಣ್ಣ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಜಾಸ್ತಿ ಭೂಮಿಯನ್ನ ಉಳುಮೆ ಮಾಡೋದ್ರಿಂದ, ಹರಗೋದ್ರಿಂದ, ಸಾಲು ಹೊಡೆಯೋದ್ರಿಂದ, ವಾಪಸ್ ದನಗಳ ಇದು ಎತ್ತುಗಳಿಂದ ನಾವು ಭೂಮಿನ ವಾಪಸ್ ಹರಗೋದ್ರಿಂದ ಕಬ್ಬು ಚೆನ್ನಾಗಿ ಬರ್ತೈತೆ ಅಂತೇಳಿ ಅನಿಲ್ ಅಣ್ಣ ಒಂದು ಸಂದೇಶನ ಕೊಟ್ಟಿದ್ದಾರೆ. ಯಾಕಂದ್ರೆ ಎಲ್ಲಾರು ಒಂದ್ಸಲ ಪವರ್ ಟ್ರ್ಯಾಕ್ಟರ್ ಹಾಕ್ಬಿಟ್ರಪ್ಪ ಅಂದ್ರೆ ಬೋದ್ ಏರಿಸ್ತಿರ್ತಾರೆ. ಅಗಲ ಮಗಲ ಹರಗೋದ್ರಿಂದ ಕಬ್ಬುನು ಚಲೋ ಬರ್ತಾವ ಅಂತೇಳಿ ಅನಿಲ್ ಅಣ್ಣ ಅವ್ರದ್ದು ಒಂದು ವಿಚಾರನ ವ್ಯಕ್ತಪಡಿಸಕತ್ತಾರ. ಅನಿಲ್ ಅಣ್ಣ ನೀವು ಕೂಡ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದಿರ. ನಿರಂತರವಾಗಿ ಈ ಕಬ್ಬಿಗೆ ಈ ಕಬ್ಬು ಬಂದ್ಬಿಟ್ಟು ಕುಲಗೂಡ ಗ್ರಾಮದಲ್ಲಿದೆ. ಲಕ್ಷ್ಮೇಶ್ವರ ಪಕ್ಕ ಕುಲಗೂಡ ಗ್ರಾಮದಲ್ಲಿದೆ. ನಿರಂತರವಾಗಿ ಸಿದ್ದು ಯರಡ್ಡಿ ಸರ್ ಅಂತೇಳಿ. ಸರ್ ನಿಜವಾಗ್ಲು ಸರ್ ನೀವು ಕೂಡ ಅವರಿಗೆ ಚೆನ್ನಾಗಿ ಒಂದು ಸರ್ವಿಸ್ ಅನ್ನ ಕೊಟ್ಟ, ಟೈಮಿಗೆ ಏನ್ ಬೇಕಂತೇಳಿ ಆ ರೈತರನ್ನ ಕೇಳಿ ಕರೆಕ್ಟ್ ಟೈಮ್ ಬಂದ ವಿಸಿಟ್ ಮಾಡಿ ಅವ್ರಿಗೆ ಒಂದು ಒಳ್ಳೆ ಗೈಡ್ಲೈನ್ಸ್ ಅನ್ನ ಕೊಟ್ಟ ಒಂದು ಒಳ್ಳೆ ಇಳುವರಿಯನ್ನ ತಂದಿದ್ದಾರೆ. ಹೇಳ್ಬೇಕಂದ್ರೆ ಇನ್ನೂ 4 ತಿಂಗಳೊಳಗೆ ಕಬ್ಬು ಯಾವ ಲೆಕ್ಕದಾಗ ಆಕತ್ಪ ಅಂತಂದ್ರ ನಿಜವಾಗ್ಲು ಈಗ ಆಲ್ರೆಡಿ 6 ತಿಂಗಳ ಈ ಲೆವೆಲ್ಗೆ ಕಬ್ಬು. ಇದು ಒಂದು ಖುಷಿ ವಿಚಾರ. ಫೆಬ್ರವರಿ 30ಕ್ಕೆ ನಾವು ಕಟಾವ್ ಮಾಡಿದ್ವಿ ನೋಡ್ರಿ. ಫೆಬ್ರವರಿ 30ಕ್ಕೆ ಕಟಾವ್ ಆಗೈತಿ. ಈಗ ಆಗಸ್ಟ್ 6 ತಿಂಗಳಾಗ 5 ದಿವಸ ಆತ್ ನೋಡ್ರಿ. 6 ತಿಂಗಳ 5 ದಿವಸದ ಕಬ್ಬು ಅಂತೇಳಿ ಅನಿಲ್ ಅಣ್ಣ ಕಣಕಿಕುಡಿ ಅವ್ರು ಹೇಳ್ತಾ ಇದಾರೆ. ನಿಜವಾಗ್ಲು ಸರ್ ತುಂಬಾ ಗ್ರೇಟು. ನಿಮ್ದು ನಾ ಪ್ಲಾಟ್ ಎಲ್ಲ ನೋಡಿದೆ ಸರ್. ಸರ್ ಒಂದ್ ಸ್ವಲ್ಪ ಆ ಕಡೆ ಎಲ್ಲ ಸ್ವಲ್ಪ ತೋರಿಸಿ ಸರ್. ರೂಟ್ ತೋರಿಸಿ ಆ ಸೈಡ್ ಎಲ್ಲ.
ನಿಜವಾಗ್ಲು ಸರ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಈ ಕಡೆ ಇಡಿ ಸರ್, ಬನ್ನಿ ಸರ್ ಈ ಕಡೆ ಬರ್ರಿ. ನೋಡ್ಬೋದು ಪುಸ್ತಕರೆ ಡೆವಲಪ್ಮೆಂಟ್ ಆಗಿರ್ಬೋದು, ಕಲರಿಂದ ಆಗಿರ್ಬೋದು ಚೆನ್ನಾಗಿ ಬಂದಿದೆ. ರೈತರು ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈಮ್ ಸರಿಯಾಗಿ ನೀರು, ಟೈಮ್ ಸರಿಯಾಗಿ ಗೊಬ್ಬರ, ಪ್ರತಿಯೊಂದಿನೆಲ್ಲ ಟೈಮ್ ಟು ಟೈಮ್ ಆಗಿ ಕೊಟ್ಟಿರ್ತಾರೆ. ಇವ್ರದ್ದು ಹೇಳ್ಬೇಕಂದ್ರೆ ಟೋಟಲ್ ಎಷ್ಟು ಎಕರೆ ಸರ್ ಇದು? ಇದು 11 ಎಕರೆ 10 ಗುಂಟೆ. ಟೋಟಲ್ 11 ಎಕರೆ 10 ಗುಂಟೆ ಕಬ್ಬು. ಯಾವ ಕಡೆ ನೋಡಿದ್ರು ಕಬ್ಬಿನ ಸೈಜ್ ಆಗಿರ್ಬೋದು, ಗಾತ್ರ ಆಗಿರ್ಬೋದು ಎಲ್ಲ ಒಂದೇ ತರ ಇದೆ, ಎಲ್ಲಿ ಚೇಂಜಸ್ ಇಲ್ಲ. ನೋಡ್ಬೋದು ಸ್ನೇಹಿತರೆ, ರೈತ ಬಾಂಧವರೇ. ಇವಾಗ ತಾನೇ ನಿಮ್ಗೆ ಒಂದಲ್ಲಿ ಕಬ್ಬಿನ ಗಳೆಯನ್ನ ತೋರಿಸಿದೀವಿ. ಅದು ನೋಡ್ರಿ, ಇದು ನೋಡ್ರಿ, ಎಲ್ಲ ಒಂದೇ ಸೇಮ್ ಐತೆ. ಎಲ್ಲ ಒಂದೇ ಸೇಮ್ ಐತಿ. ನೋಡ್ಬೋದು ನಿಜವಾಗ್ಲೂ ಸರ್ ನೀವು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ರಿ. ಅವ್ರಿಗೆ ಕೇಳಿ ಟೈಮ್ಗೆಲ್ಲ ನೀವು ಒಂದು ಒಳ್ಳೆ ರೀತಿ ಅವ್ರಿಗೆ ಮಟೀರಿಯಲ್ ಟೈಮ್ ನಾವು ಯಾವ್ದೇ ತರ ಒಟ್ಟ ಬರೇ 2 ದಿವಸ ಡಿಫ್ರೆನ್ಸ್ ಮಾಡಿಲ್ಲ. ಯಾವ ಟೈಮ್ ಏನ್ ಮಾಡ್ಬೇಕಂತ ನಾವು ಮಾಡೇ ಬಿಟ್ಟಿವ್ರಿ. ಇನ್ನೊಂದು ರೈತರೇ, ನಮ್ಮ ಅನಿಲಣ್ಣ ಕನ್ಕಿಪುಡಿ ಅವರು ಈ ರೈತರ ಮೇಲೆ, ಈ ಭೂಮಿ ಮೇಲೆ ಎಷ್ಟು ಭಕ್ತಿ ಇದಾರಂದ್ರ ಅದು ಹೇಳಕ್ಕ ಬೇಡ. ಈ 11 ಎಕರೆದೊಳಗ ಒಂದು 4 ವೆರೈಟಿ ಐತಿ. ಒಂದು 13-3-74 ಒಂದು, 5002 ಒಂದು, 86, 15-0-12 ಇವಿಷ್ಟು ಎಲ್ಲ ಕಬ್ಬು ಬೆಳೆಸ್ಯಾರ ಅವ್ರು. ಯಾಕಂದ್ರೆ ಅಷ್ಟು ವೆರೈಟಿ 4 ವೆರೈಟಿ ಐತಿ. ಫಾರ್ಮರ್ ಅವ್ರ ಅಂದ್ರೆ ಭೂಮಿ ಮೇಲೆ ಭಕ್ತಿ ಭಾಳ ಐತಿ ಅವ್ರಿಗೆ. ಭಕ್ತಿ ಭಾಳ ಐತಿ. ಬರೀ ಏನು ಇದಕ್ಕೆ ಈಗ ಸದ್ಯ ಇನ್ನೂ ಮಟ್ಟ 6 ತಿಂಗಳು ಕಬ್ಬು ಐತಿ. ಏನೂ ಒಂದು ಖರ್ಚು ಮಾಡಿಲ್ಲ, ಏನೂ ಮಾಡಿಲ್ಲ. ಒಟ್ಟು 2 ಡ್ರಂಚು, ಒಂದು ಸ್ಪ್ರೇ, ಒಂದು ಬೋದ್ ಮಾಡೋದು ಬಿಟ್ರೆ ಈಗ ಇನ್ನು ಮೇಲೆ ಏನು ಕೊಟ್ಟಿಲ್ಲ ನಾವು ಗೊಬ್ಬರ. ಇದಕ್ಕೆ ಈಗ ಕಡೆ ಡೋಸ್ ಕೊಡ್ಬೇಕಂತೇಳಿ ಬಂದಿದ್ದೀವಿ ನಾವು. ಆದ್ರೂ ರೈತರು ಇವ್ರ ಮಾಡ್ಕೊಂಡವ್ರ ಹೊಲ, ಅನಿಲಣ್ಣ ಅವ್ರದ್ದು ಹೊಲ ಇವ್ರ ಮಾಡ್ಕೊಂಡಾರ, ಅನಿಲಣ್ಣ ಅವ್ರ ಹೊಲ ಇವ್ರ ಮಾಡಿದ್ದಾರೆ. ಸರ್ ಅವ್ರು ನಿಜವಾಗ್ಲು ನೀವು ಕೂಡ ಒಂದು ಕಸ ಆಗಿರ್ಬೋದು ಎಲ್ಲ ಕ್ಲೀನ್ ಇಟ್ಟಿದಾರ ಹೊಲನ ಅವರು. ಯಾಕಂದ್ರ ಭೂಮಿ ಒಳಗೆ ಈ ರೈತ ನಿಮ್ ಮಾಲಕರು ಎಲ್ಲ ನಿಮ್ಗೆ ಮಟೀರಿಯಲ್ ತಂದು ಕೊಟ್ಟಿದ್ದಾರೆ. ತಂದು ಕೊಟ್ಟಾರ ಅಂತೇಳಿ ನೀವು ಕೆಲಸ ಮಾಡೋದು ಬಿಟ್ರೆ ಕಬ್ಬು ಈ ತರ ಬರ್ತಿರ್ಕಿಲ್ಲ. ನಿಮ್ಮದು ಭಾಳ ಎಫರ್ಟ್ ಆಗೈತ್ರಿ, ಕೆಲಸ ನೀವು ಮಾಡಿದಿರ. ನಿಜವಾಗ್ಲು ನಿಮ್ಗೂ ಧನ್ಯವಾದಗಳು. ಯಾಕಂದ್ರ ಇಲ್ಲಿ ದುಡಿಯೋರ್ದು ಭಾಳ ಕೆಲಸ ಇರ್ತೈತ್ರಿ. ಹೇಳ್ಬೇಕಂದ್ರ ಟೈಮ್ ಸರಿಯಾಗಿ ನೀರ್ ಕಟ್ಟೋದಾಗಿರ್ಬೋದು, ಯಾಕಂದ್ರೆ ಟೈಮ್ ಸರಿಯಾಗಿ ಗಳೆ ಬಂದಾಗ, ಡೋಸ್ ಬಂದಾಗ ಮಾಲಕರಿಗೆ ಫೋನ್ ಹಚ್ಚಿ ಗೊಬ್ಬರ ತರಿಸೋದಾಗಿರ್ಬೋದು, ಅದು ಕೆಲಸ ನೀವು ಚೆನ್ನಾಗಿ ಮಾಡಿದ್ರಿ ಸರ್. ನಿಜವಾಗ್ಲೂ ಇಲ್ಲಿ ಒಬ್ಬರಿಂದನ ಕಬ್ಬು ಬೆಳೆಯಂಗಿಲ್ರಿ. ಒಂದು ಫರ್ಟಿಲೈಸರ್ ಅವರು ಬೇಕು, ಭೂಮಿಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ಬೇಕು, ಟೈಮ್ ಸರಿಯಾಗಿ ಮಾಲಕ ಒಬ್ಬರು ಹೊಲ ಮಾಡಿರ್ತಾರ. ಏನ್ ಬಿಡ್ರಿ ಮಾಲಕರು, ನಾವು ಡೋಸ್ ಬಂದೈತಿ ನಮಗ್ ಗೊಬ್ಬರನ ಕೊಡಿಸೋಲ್ರಿ ಅಂತ ಎಷ್ಟೋ ಜನ ಬಾಯಿಲಿ ಕೇಳಿವ್ ನಾವು. ಯಾಕಾರ ಇವ್ರು ಹೊಲ ಮಾಡಿ ಅಂತಿರ್ತಾರ, ಅಂತ ವ್ಯಕ್ತಿಗಳನ್ನು ಕೇಳಿವಿ. ನಿಜವಾಗ್ಲು ಸರ್ ನಿಮ್ಗೆ ಒಳ್ಳೆ ಮಾಲಕರು ಸಿಕ್ಕಾರ. ಯಾಕಂದ್ರೆ ಇದ್ರೊಳಗೆ ನಿಮ್ಮನು ಅವ್ರ ಇದ್ರ ಜೊತೆ ನಿಮ್ಮನ್ನು ಬೆಳೆಸ್ತಾರ, ಅವರು ಬೆಳಿತಾರ, ನಿಮ್ಮನ್ನು ಬೆಳೆಸ್ತಾರ ಅಂತ ಹೇಳಿ ಇಷ್ಟಪಡ್ತೀನಿ. ನಿಜವಾಗ್ಲು ಅನಿಲ್ ಸರ್ ತುಂಬಾ ನೀವು ಇಲ್ಲ, ಅದ್ ನಿಮ್ ಸರ್ವಶ್ರೀ ಕಂಪ್ನಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕಷ್ಟೇ ರೀ. ಓಕೆ ಸರ್, ಕಂಪನಿ ಬಗ್ಗೆ ಒಳ್ಳೆ ಒಂದು ಅಭಿಪ್ರಾಯ ವ್ಯಕ್ತಪಡಿಸತ್ತಾರ ಅನಿಲಣ್ಣ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ.